ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೆಲ್ಲೇಲ್ ಅಂದರೆ ಸಾಮಾನ್ಯವಾಗಿ ಲೂಸಿಫರ್ ಅಥವಾ ಸೈತಾನ ಅಂತ ಕರೆಯಲ್ಪಡುವ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು. ನಾವು ನೋಡ್ತಾ ಇರೋ ಮೂಲಗಳು ಬೈಬಲ್ನ ಕೆಲವು ಭಾಗಗಳನ್ನು ಇಟ್ಕೊಂಡು ಮಾಡಿರೋ ದೇವತಾಶಾಸ್ತ್ರೀಯ ವಿಶ್ಲೇಷಣೆಗಳು. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನು ಅಂದರೆ, ಈ ಮೂಲಗಳ ಪ್ರಕಾರ ಹೆಲ್ಲೇಲ್ನ ಮೂಲ ಸೃಷ್ಟಿ ಹೇಗಿತ್ತು, ಅವನ ಆ ದಂಗೆಯ ಹಿಂದಿನ ಅಸಲಿ ಕಾರಣವೇನು, ಮತ್ತು ಈ ಒಂದು ಘಟನೆ ಇಡೀ ವಿಶ್ವದ ಮೇಲೆ ಯಾವ ತರಹದ ಪರಿಣಾಮ ಬೀರಿತು ಅಂತ ಅರ್ಥ ಮಾಡ್ಕೊಳ್ಳೋದು. ಇದು ಕೇವಲ ಒಂದು ದಂಗೆಯ ಕಥೆಯಲ್ಲ, ಒಂದು ರೀತಿ ಬ್ರಹ್ಮಾಂಡದ ಅತಿ ದೊಡ್ಡ ಕಾನೂನು ಹೋರಾಟದ ಕಥೆ. ಸರಿ, ಶುರು ಮಾಡೋದಾದ್ರೆ ಒಂದು ಬಹಳ ಕುತೂಹಲಕಾರಿ ವಿಷಯ ಇದೆ. ಹೆಲ್ಲೇಲ್ ಕೇವಲ ಒಬ್ಬ ದೇವದೂತ ಆಗಿರಲಿಲ್ಲ. ಖಂಡಿತ. ಈ ವ್ಯಾಖ್ಯಾನಗಳ ಪ್ರಕಾರ ಆತ ದೇವರ ಸಿಂಹಾಸನವನ್ನೇ ಕಾಯುತ್ತಿದ್ದ ಆವರಿಸುವ ಕೆರೂಬಿಯಾಗಿದ್ದ. ಸರಿ, ಇದರ ಅರ್ಥ ಏನು? ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಮೂಲಗಳು ಹೆಲ್ಲೇಲ್ನ ಸೃಷ್ಟಿಯ ಬಗ್ಗೆ ಒಂದು ಅದ್ಭುತ ಚಿತ್ರಣವನ್ನೇ ಕೊಡ್ತವೆ. ಎಜೆಕಿಯಲ್ ಗ್ರಂಥದ 28ನೇ ಅಧ್ಯಾಯದಲ್ಲಿ ಬರುವ ತೂರ್ನ ರಾಜನ ರೂಪಕವನ್ನು ಬಳಸಿ ಅವನನ್ನು ವರ್ಣಿಸಲಾಗಿದೆ. ಹೌದು. ಆತ ಜ್ಞಾನದಲ್ಲಿ ಪರಿಪೂರ್ಣ, ಸೌಂದರ್ಯದಲ್ಲಿ ಅಸಾಧಾರಣ ಮತ್ತು ಮುತ್ತು ರತ್ನ ವಜ್ರಗಳಿಂದ ಅಲಂಕೃತನಾಗಿದ್ದ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ದೇವರು ಅವನಲ್ಲೇ ವಾದ್ಯಗಳನ್ನು ಸೃಷ್ಟಿಸಿದ್ರು ಅಂತಾನೂ ಹೇಳಲಾಗುತ್ತೆ. ಅಂದ್ರೆ ಆತ ಸ್ವರ್ಗದ ಆರಾಧನೆಯ ನಾಯಕನಾಗಿದ್ದ. ವಾವ್! ಹೌದು. ಅವನ ಸೌಂದರ್ಯ ಮತ್ತು ಜ್ಞಾನದ ಜೊತೆಗೆ ಅವನಿಗೆ ಒಂದು ಅತ್ಯಂತ ಮಹತ್ವದ ಜವಾಬ್ದಾರಿಯೂ ಇತ್ತು. ನೀವ್ ಹೇಳಿದ ಹಾಗೆ ಆವರಿಸುವ ಕೆರೂಬಿ. ಈ ಪದದ ಮೂಲವನ್ನು ನೋಡಿದ್ರೆ ಕೆಲವು ವ್ಯಾಖ್ಯಾನಕಾರರು, ಉದಾಹರಣೆಗೆ ಈ ಮೂಲಗಳಲ್ಲಿ ಉಲ್ಲೇಖಿಸಿರುವ ಕೊರಿಯನ್ ದೇವತಾಶಾಸ್ತ್ರಜ್ಞರು ಇದನ್ನು ಧಪ್ನುನ್ ಗ್ರೂಪ್ ಅಂದ್ರೆ ಢೋಪ್ನಿನ್ ಗ್ರೂಪ್ ಅಂತ ಕರೀತಾರೆ. ಇದರ ಅರ್ಥ ಕೇವಲ ರಕ್ಷಣೆ ಮಾತ್ರ ಅಲ್ಲ, ದೇವರ ಮಹಿಮೆಯನ್ನು ಪ್ರತಿಬಿಂಬಿಸುವ ಒಂದು ಕಣ್ಣಾಡಿಯ ಹಾಗೆ ಆತ ಇದ್ದ. ಕಣ್ಣಾಡಿಯ ಹಾಗೆ ಅಂದ್ರೆ ಕೇವಲ ಕಾವಲ್ಗಾರಲ್ಲ. ಖಂಡಿತ ಇಲ್ಲ. ದೇವರ ಸಿಂಹಾಸನ ಅಂದ್ರೆ ಅದು ದೇವರ ಪ್ರೀತಿಯ ಆಳ್ವಿಕೆಯ ಸಂಕೇತ. ಆ ಆಳ್ವಿಕೆ ನಡೆಯೋದು ದೇವರ ಆಜ್ಞೆಗಳ ಮೂಲಕ. ಸರಿ. ಹಾಗಾಗಿ ಈ ಆವರಿಸುವ ಕೆರೂಬಿಯ ಕೆಲ್ಸ ಕೇವಲ ಸಿಂಹಾಸನವನ್ನು ಕಾಯುವುದಲ್ಲ, ಆ ಪ್ರೀತಿಯ ಶಾಸನವನ್ನು, ಆ ಪ್ರೀತಿಯ ಆಡಳಿತವನ್ನು ಎತ್ತಿ ಹಿಡಿಯೋದು. ಅಂದ್ರೆ ಒಂದು ರೀತಿ ಸೃಷ್ಟಿಯ ಮೂಲಭೂತ ನಿಯಮವಾದ ಪ್ರೀತಿಯನ್ನು ಜಾರಿಗೊಳಿಸುವ ಪ್ರಮುಖ ಪಾತ್ರ ಅವನದಾಗಿತ್ತು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ. ಅಷ್ಟೊಂದು ಪರಿಪೂರ್ಣ ಸೃಷ್ಟಿ, ಜವಾಬ್ದಾರಿಯುತ ಸ್ಥಾನ, ದೇವರ ಹತ್ತಿರದ ಒಡನಾಟ. ಹಾಗಾದ್ರೆ ಅಹಂಕಾರ ಹುಟ್ಟಿದ್ದು ಹೇಗೆ? ಮೂಲಗಳಲ್ಲಿ ಇದರ ಬಗ್ಗೆ ಏನಾದರೂ ಸುಳಿವುಗಳಿವೆಯಾ? ಮೂಲಗಳು ಹೇಳುವಂತೆ ಅವನ ಪತನಕ್ಕೆ ಕಾರಣವಾಗಿದ್ದು ಇದೇ ಸೌಂದರ್ಯ ಮತ್ತು ಜ್ಞಾನ. ದೇವರು ತನಗೆ ಕೊಟ್ಟಿದ್ದನ್ನ ನೋಡಿ ಅದನ್ನು ಕೊಟ್ಟ ದೇವರನ್ನೇ ಮರೆಯಲು ಶುರು ಮಾಡ್ದ. ತನ್ನ ಬೆಳಕನ್ನು ನೋಡಿ ಬೆಳಕಿನ ಮೂಲವನ್ನೇ ಮರೆತ. ಆಗ ಅವನಲ್ಲಿ ಒಂದು ಯೋಚನೆ ಹುಟ್ಟಿತು. ನಾನೇಕೆ ಈ ಆಜ್ಞೆಗಳ ಅಡಿಯಲ್ಲಿರಬೇಕು? ನಾನೇ ದೇವರ ಸಿಂಹಾಸನದ ಮೇಲೆ ಕೂತು ನನ್ನ ಇಚ್ಛೆಯಂತೆ ಆಳಬಾರದು. ಇಲ್ಲೇ ಕಥೆ ನಿಜವಾಗೂ ತಿರುವು ಪಡೆದುಕೊಳ್ಳೋದು. ಅಂದ್ರೆ ತಾನೇ ದೇವರಾಗ್ಬೇಕು ಅಂತ ಬಯಸಿದ್ದ. ಹೌದು. ಅದಕ್ಕಿಂತಲೂ ಹೆಚ್ಚಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸುವ ಅಧಿಕಾರ ತನಗೆ ಬೇಕು ಅಂತ ಬಯಸಿದ್ದ. ಇದು ಆದಮ್ ಮತ್ತು ಹವ್ವಳು ಒಳ್ಳೆಯ ಮತ್ತು ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ ಘಟನೆಗೆ ನೇರವಾಗಿ ಸಂಬಂಧಪಟ್ಟಿದ್ದು. ಹೌದು. ಅದು ಕೇವಲ ಹಣ್ಣು ತಿನ್ನುವುದಾಗಿರ್ಲಿಲ್ಲ, ಅದು ದೇವರ ಇಚ್ಛೆಯ ಬದಲು ನನ್ನ ಇಚ್ಛೆಯೇ ಪ್ರಮಾಣ ಅಂತ ಘೋಷಿಸುವುದಾಗಿತ್ತು. ನನ್ನ ಆಸೆಗಳನ್ನು ಪೂರೈಸುವುದೇ ಒಳ್ಳೆಯದು, ಅದಕ್ಕೆ ಅಡ್ಡಿಪಡಿಸುವುದೆಲ್ಲವೂ ಕೆಟ್ಟದ್ದು ಅನ್ನೋ ಒಂದು ಹೊಸ ತತ್ವವನ್ನು ಸ್ಥಾಪಿಸಲು ಆತ ಹೊರಟ. ಇದು ಆಡಳಿತದ ಮಾದರಿಯನ್ನೇ ಬುಡಮೇಲು ಮಾಡಿದ ಹಾಗೆ, ಪ್ರೀತಿಯ ಆಳ್ವಿಕೆಯ ಬದಲು ಶಕ್ತಿಯ ಆಳ್ವಿಕೆ. ನಿಖರವಾಗಿ. ಸರಿ, ಆತನು ಅಹಂಕಾರದಿಂದ ದಾರಿ ತಪ್ಪಿದ ಅಂತಾಯಿತು. ಆದರೆ ಅವನ ದಂಗೆಯ ಸ್ವರೂಪವೇನು? ಕೇವಲ ಸಿಂಹಾಸನವನ್ನು ಕಿತ್ತುಕೊಳ್ಳುವುದೇ, ಅಥವಾ ಅದರ ಹಿಂದೆ ಇನ್ನೂ ಆಳವಾದ ತಾತ್ವಿಕ ಸಂಘರ್ಷವಿತ್ತೇ? ಇದೊಂದು ಅತ್ಯುತ್ತಮ ಪ್ರಶ್ನೆ. ಅವನ ಬಂಡಾಯ ಕೇವಲ ಸೈನಿಕ ದಂಗೆಯಾಗಿರ್ಲಿಲ್ಲ, ಅದೊಂದು ತಾತ್ವಿಕ ದಾಳಿ. ಈ ಮೂಲಗಳು ಸೂಚಿಸುವಂತೆ ಹೆಲ್ಲೇಲನ ಮುಖ್ಯವಾದ ಏನಿತ್ತು ಅಂದ್ರೆ ಏನು? ದೇವರ ಆಜ್ಞೆಗಳನ್ನು ಪಾಲಿಸುವುದು ಸೃಷ್ಟಿಗಳಿಗೆ ಅಸಾಧ್ಯ. ಅವು ಅವಾಸ್ತವಿಕ ಮತ್ತು ನ್ಯಾಯಸಮ್ಮತವಲ್ಲ. ಇದು ಕೇವಲ ದಂಗೆಯಲ್ಲ, ಇದು ಇಡೀ ವಿಶ್ವದ ಮುಂದಿಟ್ಟ ಒಂದು ಕಾನೂನಾತ್ಮಕ ಸವಾಲು. ಕಾನೂನಾತ್ಮಕ ಸವಾಲು ಅಂದ್ರೆ ಯೋಚನೆ ಮಾಡಿ. ಒಂದು ವೇಳೆ ಅವನ ವಾದ ನಿಜವಾಗಿದ್ದರೆ ಏನಾಗುತ್ತದೆ? ಮೊದಲನೆಯದಾಗಿ, ದೇವರು ಸುಳ್ಳುಗಾರನಾಗುತ್ತಾನೆ. ಹೇಗೆ? ಯಾಕೆಂದ್ರೆ ದೇವರು ನಾನು ಪಾಲಿಸಲು ಸಾಧ್ಯವಿರುವ ಆಜ್ಞೆಗಳನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಆಜ್ಞೆಗಳು ಪಾಲಿಸಲು ಅಸಾಧ್ಯವಾಗಿದ್ರೆ ದೇವರು ಸುಳ್ಳು ಹೇಳಿದ್ದಂತೆ ಆಗುತ್ತೆ ಅಲ್ವಾ? ಹೌದು, ಸರಿ.
ಎರಡನೆಯದಾಗಿ ದೇವರು ಕ್ರೂರಿಯಾಗ್ತಾರೆ. ಯಾಕೆಂದ್ರೆ ಪಾಲಿಸಲು ಅಸಾಧ್ಯವಾದ ನಿಯಮವನ್ನು ಮುರಿದವರಿಗೆ ಶಿಕ್ಷೆ ಕೊಡೋದು ಕ್ರೌರ್ಯವೇ ಸರಿ. ಈ ವಾದದ ಮೂಲಕ ಹೆಲೇಲ್ ತಾನು ಕಾನೂನುಬದ್ಧವಾಗಿ ಸಿಂಹಾಸನಕ್ಕೆ ಅರ್ಹ ಅಂತ ವಾದಿಸ್ತಾನೆ. ಆತ ಕೇವಲ ಯುದ್ಧ ಮಾಡ್ತಿಲ್ಲ, ಇಡೀ ವಿಶ್ವದ ನ್ಯಾಯಾಲಯದಲ್ಲಿ ದೇವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸ್ತಿದ್ದಾನೆ. ಒಂದ್ ನಿಮಿಷ, ನೀವು ಹೇಳ್ತಾ ಇರೋದು ನಿಜವೇ ಆಗಿದ್ರೆ ದೇವ್ರು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಂತೆ ಕಾಣ್ತದೆ. ಹೌದು. ಅವನನ್ನು ತಕ್ಷಣ ನಾಶ ಮಾಡಿದ್ರೆ ನೋಡಿ, ಅವನ ವಾದದಲ್ಲಿ ಸತ್ಯ ಇತ್ತು, ಅದಕ್ಕೆ ದೇವರು ಅವನ ಬಾಯಿ ಮುಚ್ಚಲು ಕೊಂದ್ರು ಅಂತ ಬೇರೆಯವರು ಅಂದ್ಕೊಳ್ಬೋದು. ಖಂಡಿತ. ಹಾಗೆ ಬಿಟ್ರೆ ಅವನ ವಾದ ಇಡೀ ವಿಶ್ವವನ್ನೇ ದಾರಿ ತಪ್ಪಿಸ್ಬೋದು. ಇದೊಂದು ರೀತಿಯ ಚೆಕ್ಮೇಟ್ ಪರಿಸ್ಥಿತಿ ಅಲ್ವೇ? ನಿಖರವಾಗಿ, ಅದ್ಭುತವಾಗಿ ಹೇಳಿದಿರಿ. ಇದೇ ಕಾರಣಕ್ಕೆ ದೇವರು ಅವನನ್ನು ತಕ್ಷಣವೇ ನಾಶಪಡಿಸಿಲ್ಲ ಅಂತ ಈ ಮೂಲಗಳು ಹೇಳ್ತವೆ. ಓ. ಯಾಕೆಂದ್ರೆ ದೇವರ ಆಳ್ವಿಕೆ ಶಕ್ತಿಯ ಮೇಲೆ ನಿಂತಿಲ್ಲ, ಅದು ಸತ್ಯ, ಪ್ರೀತಿ ಮತ್ತು ಇಚ್ಛಾಸ್ವಾತಂತ್ರ್ಯದ ಮೇಲೆ ನಿಂತಿದೆ. ಹೆಲೇಲನ ವಾದ ಸುಳ್ಳು ಎಂಬುದನ್ನು ಬಲಪ್ರಯೋಗದಿಂದಲ್ಲ, ಬದಲಾಗಿ ಸಾಕ್ಷ್ಯಾಧಾರಗಳ ಮೂಲಕ ನಿರೂಪಿಸಬೇಕಿತ್ತು. ಅಂದ್ರೆ ಸೃಷ್ಟಿಗಳು ತಾವಾಗಿಯೇ ಸತ್ಯವನ್ನ ಕಂಡು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕೊಡುವುದು. ಅದೇ ದೇವರ ಯೋಜನೆಯಾಗಿತ್ತು. ಹಾಗಾದ್ರೆ ಒಂದು ಕ್ಷಣ ಯೋಚಿಸೋಣ. ಒಂದು ವೇಳೆ ಹೆಲೇಲನ ವಾದ ಗೆದ್ದು ದೇವರ ಆಜ್ಞೆಗಳು ರದ್ದಾಗಿದ್ರೆ ಏನಾಗುತ್ತಿತ್ತು? ಇದರ ಬಗ್ಗೆ ಮೂಲಗಳು ಕೆಲವು ಚಿಂತನೆಗೆ ಹಚ್ಚುವ ಸನ್ನಿವೇಶಗಳನ್ನು ಮುಂದಿಡುತ್ತವೆ ಅಲ್ವಾ? ಹೌದು. 3 ಕಾಲ್ಪನಿಕ ಸನ್ನಿವೇಶಗಳನ್ನು ವಿವರಿಸಲಾಗಿದೆ. ಅವು ಬಹಳ ಆಳವಾದವು. ಮೊದಲನೇದು, ದೇವರ ಆಳ್ವಿಕೆ ಪ್ರೀತಿಯ ಬದಲು ಬಲದ ಆಳ್ವಿಕೆಯಾದರೆ ಏನಾಗುತ್ತಿತ್ತು? ಆಗ ಪ್ರೀತಿಯ ಅಸ್ತಿತ್ವವೇ ಅಸಾಧ್ಯವಾಗುತ್ತಿತ್ತು. ಸೃಷ್ಟಿಗಳು ದೇವರನ್ನು ಪ್ರೀತಿಸುತ್ತಿರಲಿಲ್ಲ, ಬದಲಾಗಿ ಭಯದಿಂದ ಪಾಲಿಸುತ್ತಿದ್ರು. ಇಚ್ಛಾಸ್ವಾತಂತ್ರ್ಯಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ದೇವರೊಂದಿಗಿನ ಸಂಬಂಧವು ಪ್ರೀತಿಯ ಬದಲು ಭಯದ ಮೇಲೆ ನಿಲ್ಲುತ್ತಿತ್ತು. ಹೌದು. ಆದರೆ ಪ್ರೀತಿಯ ಆಳ್ವಿಕೆ ಎಂಬುವು ಸ್ವಲ್ಪ ಆದರ್ಶವಾದಿಯಂತೆ ಎನಿಸುವುದಿಲ್ಲವೇ? ಪ್ರಾಯೋಗಿಕವಾಗಿ ಶಕ್ತಿಯಿಲ್ಲದೆ ಆಡಳಿತ ಸಾಧ್ಯವೇ? ಈ ಮೂಲಗಳ ಪ್ರಕಾರ ದೇವರ ಆಳ್ವಿಕೆಯಲ್ಲಿ ಶಕ್ತಿಯಿದೆ, ಆದರೆ ಅದು ಪ್ರೀತಿಯ ಸೇವೆಯಲ್ಲಿದೆ. ಶಕ್ತಿಯೇ ಮೂಲವಲ್ಲ. ಹೆಲ್ಲೇಲನ ವಾದ ಗೆದ್ದರೆ ಶಕ್ತಿಯೇ ಮೂಲವಾಗುತ್ತದೆ. ಸರಿ. ಆಗ ಎರಡನೇ ಸನ್ನಿವೇಶ ಹುಟ್ಟಿಕೊಳ್ಳುತ್ತದೆ. ಅದು ಇನ್ನೂ ವಿಚಿತ್ರವಾಗಿದೆ. ಅದೇನು? ಒಂದು ವೇಳೆ ದೇವರ ಆಜ್ಞೆಗಳು ರದ್ದಾದರೆ ಕೊಲ್ಲಬೇಡ ಎಂಬ ಆಜ್ಞೆಯೂ ರದ್ದಾದಂತೆ ತಾನೇ? ಹೌದು. ಅಂದರೆ ಬಲಿಷ್ಠರು ಆಳುವ ಜಗತ್ತು ನಿರ್ಮಾಣವಾಗುತ್ತದೆ. ಆ ಜಗತ್ತಿನಲ್ಲಿ ಸರ್ವಶಕ್ತನಾದ ದೇವರು ತರ್ಕಬದ್ಧವಾಗಿ ಮೊದಲು ಯಾರನ್ನು ನಾಶಪಡಿಸಬೇಕಿತ್ತು? ಸೈತಾನನನ್ನೇ. ಓ, ಈಗ ಅರ್ಥವಾಯಿತು. ಹೌದು. ಅಂದ್ರೆ ತನ್ನ ವಾದ ಗೆಲ್ಲಬೇಕಾದರೆ ದೇವರು ಪ್ರೀತಿಯಿಂದಲೇ ಇರಬೇಕು. ಆದರೆ ಅವನ ವಾದ ಗೆದ್ದರೆ ಆ ಪ್ರೀತಿಯ ವ್ಯವಸ್ಥೆಯೇ ನಾಶವಾಗುತ್ತದೆ. ಇದು ಅವನ ಯೋಜನೆಯಲ್ಲೇ ಇರುವ ಒಂದು ದೊಡ್ಡ ವೈರುಧ್ಯ, ಪ್ಯಾರಾಡಾಕ್ಸ್ ಅಲ್ವಾ? ಖಂಡಿತ. ಸೈತಾನನ ಬಂಡಾಯದ ಅಡಿಪಾಯವೇ ಒಂದು ವಿರೋಧಾಭಾಸ. ತಾನು ನಾಶ ಮಾಡಲು ಹೊರಟಿರುವ ಪ್ರೀತಿಯ ವ್ಯವಸ್ಥೆಯನ್ನೇ ಆತ ಅವಲಂಬಿಸಿದ್ದಾನೆ. ಅಂದ್ರೆ ದೇವರು ಪ್ರೀತಿಯಿಂದ ಆಳುತ್ತಾರೆ ಮತ್ತು ತನ್ನನ್ನು ತಕ್ಷಣವೇ ನಾಶಪಡಿಸುವುದಿಲ್ಲ ಎಂಬ ಭರವಸೆಯ ಮೇಲೆಯೇ ಅವನು ತನ್ನ ದಂಗೆಯನ್ನು ಕಟ್ಟಿದ್ದಾನೆ. ಆತ ದೇವರ ಪ್ರೀತಿಯನ್ನೇ ಒಂದು ಅಸ್ತ್ರವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ವಾವ್, ಇದು ನಿಜಕ್ಕೂ ಆಳವಾದ ಚಿಂತನೆ. ಸರಿ, ಮೂರನೇ ಸನ್ನಿವೇಶ ಏನು? ಒಂದು ವೇಳೆ ದೇವರು ಅಧಿಕಾರವನ್ನು ಬಿಟ್ಟುಕೊಟ್ಟು ಸೈತಾನನಿಗೆ ಆಳಲು ಬಿಟ್ರೆ ಏನಾಗ್ತದೆ? ಆಗ ಸೃಷ್ಟಿಯು ಸಂಪೂರ್ಣ ಅವ್ಯವಸ್ಥೆ ಮತ್ತು ಸ್ವಯಂ ವಿನಾಶದ ಹಾದಿ ಹಿಡಿಯುತ್ತದೆ. ಯಾಕೆಂದ್ರೆ ಸೈತಾನನಿಗೆ ಸವಾಲು ಹಾಕುವ ಬೇರೆ ಶಕ್ತಿಗಳು ಹುಟ್ಟಿಕೊಳ್ಳುತ್ತವೆ. ಅಧಿಕಾರಕ್ಕಾಗಿ ಅಂತ್ಯವಿಲ್ಲದ ಯುದ್ಧಗಳು ನಡೆಯುತ್ತವೆ. ಬಲಿಷ್ಠರು ದುರ್ಬಲರನ್ನು ತುಳಿಯುತ್ತಾರೆ. ಹೌದು. ಈ ಮೂಲಗಳ ಪ್ರಕಾರ ಪ್ರೀತಿಯ ಚೌಕಟ್ಟಿಲ್ಲದ ಇಚ್ಛಾ ಸ್ವಾತಂತ್ರ್ಯವೂ ಕೇವಲ ಹಿಂಸೆಯಾಗಿ ಬದಲಾಗುತ್ತದೆ. ಆಜ್ಞೆಗಳು ಇಚ್ಛಾ ಸ್ವಾತಂತ್ರ್ಯವನ್ನು ಪ್ರೀತಿಯಲ್ಲಿ ಹಿಡಿದಿಡುವ ಬೇಲಿಯಂತಿವೆ. ಆ ಬೇಲಿಯನ್ನು ತೆಗೆದರೆ ಉಳಿಯುವುದು ಕೇವಲ ವಿನಾಶ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಈ ಮೂಲಗಳ ಪ್ರಕಾರ ಸೃಷ್ಟಿಯ ಮೂಲರಚನೆಯೇ ಪ್ರೀತಿಯ ನಿಯಮದ ಮೇಲೆ ನಿಂತಿದೆ. ಅದನ್ನು ತೆಗೆದುಹಾಕಿದ್ರೆ ಅಸ್ತಿತ್ವವೇ ಕುಸಿದು ಬಿಡುತ್ತದೆ. ಹೌದು. ಇದು ಕೇವಲ ಒಂದು ನೈತಿಕ ಆಯ್ಕೆಯಲ್ಲ, ಇದೊಂದು ಅಸ್ತಿತ್ವದ ನಿಯಮ. ಹೌದು. ಮತ್ತು ಇದೇ ಕಾರಣಕ್ಕೆ ದೇವರು ಹೆಲ್ಲೇಲನ ವಾದ ಸುಳ್ಳು ಮತ್ತು ಅವನ ಆಳ್ವಿಕೆಯು ವಿನಾಶಕಾರಿ ಎಂದು ನಿರೂಪಿಸಲು ಒಂದು ದೀರ್ಘ ಪ್ರಕ್ರಿಯೆಯನ್ನು ಅನುಸರಿಸಿದರು. ಇಡೀ ವಿಶ್ವಕ್ಕೆ ಇದೊಂದು ಪಾಠವಾಗಬೇಕಿತ್ತು. ಈ ನಿರೂಪಣಾ ಪ್ರಕ್ರಿಯೆಯ ಬಗ್ಗೆ ಮೂಲಗಳು ಏನು ಹೇಳುತ್ತವೆ? ಆ ವಿಶ್ವ ನ್ಯಾಯಾಲಯದಲ್ಲಿ ಸಾಕ್ಷ್ಯಗಳಾಗಿ ಏನನ್ನು ಬಳಸಲಾಯಿತು? ಈ ಭಾಗವನ್ನು ನಾವು ಸ್ವಲ್ಪ ವಿವರವಾಗಿ ನೋಡಬೇಕಿದೆ. ಖಂಡಿತ. ಯಾಕೆಂದ್ರೆ ಇಲ್ಲಿಯವರೆಗಿನ ಚರ್ಚೆ ತಾತ್ವಿಕವಾಗಿತ್ತು. ಈಗ ಪ್ರಾಯೋಗಿಕ ಪುರಾವೆಗಳ ಬಗ್ಗೆ ಮಾತಾಡುತ್ತಿದ್ದೇವೆ. ಹೌದು.
ಈ ವ್ಯಾಖ್ಯಾನಗಳ ಪ್ರಕಾರ ದೇವರು ಹಲವಾರು ಪ್ರಘನ ಸಾಕ್ಷ್ಯಗಳನ್ನು ಮುಂದಿಟ್ರು. ಅದರಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಪ್ರಮುಖವಾದದು ಶಿಲುಬೆ. ಶಿಲುಬೆ ಹೇಗೆ ಸಾಕ್ಷಿಯಾಯಿತು? ಶಿಲುಬೆಯು ದೇವರ 2 ಗುಣಗಳನ್ನು ಒಂದೇ ಸಮಯದಲ್ಲಿ ಪ್ರದರ್ಶಿಸಿತು: ಅವರ ಪರಿಪೂರ್ಣ ಪ್ರೀತಿ ಮತ್ತು ಅವರ ಪರಿಪೂರ್ಣ ನ್ಯಾಯ. ಹೆಲ್ಲೇಲಮ ವಾದ ಏನಿತ್ತು? ದೇವರ ಆಜ್ಞೆ ಪಾಲಿಸಲು ಅಸಾಧ್ಯ, ಹಾಗಾಗಿ ದೇವರು ಕ್ರೂರಿ ಅಂತ. ಆದ್ರೆ ಶಿಲುಬೆಯಲ್ಲಿ ದೇವರು ತಾವೇ ಮನುಷ್ಯನಾಗಿ ಬಂದು ಆ ಆಜ್ಞೆಗಳನ್ನು ಪರಿಪೂರ್ಣವಾಗಿ ಪಾಲಿಸಿ ಆಜ್ಞೆ ಮೀರಿದವರ ಶಿಕ್ಷೆಯನ್ನು ತಾವೇ ಹೊತ್ತುಕೊಂಡ್ರು. ಓ ಸರಿ. ಸಾಧ್ಯವಿದೆ ಎಂಬುದಕ್ಕೂ ಮತ್ತು ದೇವರು ಕ್ರೂರಿಯಲ್ಲ, ಬದಲಾಗಿ ಪ್ರೀತಿ ಸ್ವರೂಪಿ ಎಂಬುದಕ್ಕೂ ಅಂತಿಮ ಸಾಕ್ಷಿ ಆಯಿತು. ಸರಿ, ಇದು ಮೊದಲನೇ ಸಾಕ್ಷಿ. ಎರಡನೇದು ಯಾವುದು? ಎರಡನೆಯದು ಹುತಾತ್ಮರ ಪುನರುತ್ಥಾನ. ಇತಿಹಾಸದುದ್ದಕ್ಕೂ ಅನೇಕರು ದೇವರ ಆಜ್ಞೆಗಳನ್ನು ಪಾಲಿಸಲು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಹೌದು. ಅವರ ಪುನರುತ್ಥಾನವು 2 ವಿಷಯಗಳನ್ನು ಸಾಬೀತುಪಡಿಸಿತು. ಒಂದು, ದೇವರ ಮೇಲಿನ ಪ್ರೀತಿಗಾಗಿ ಆಜ್ಞೆಗಳನ್ನು ಪಾಲಿಸುವುದು ಮನುಷ್ಯರಿಗೆ ಸಾಧ್ಯವಿದೆ. 2, ಆ ರೀತಿ ಪಾಲಿಸುವ ಜೀವನವು ಸಾವನ್ನು ಮೀರಿ ನಿಲ್ಲುವ ಶಕ್ತಿಯನ್ನು ಹೊಂದಿದೆ. ಇದು ಹೆಲ್ಲೇಲನ ಅಸಾಧ್ಯ ಎಂಬ ವಾದವನ್ನು ಸಂಪೂರ್ಣವಾಗಿ ಅಲ್ಲಗಳೆಯಿತು. ಮತ್ತು ಮೂರನೇ ಸಾಕ್ಷಿ? ಮೂರನೆಯದು ಆಜ್ಞೆಗಳಿಲ್ಲದ ಪ್ರಪಂಚದ ದುರಂತ. ಇದು ಬಹುಶಃ ನಮ್ಮ ಕಣ್ಣೆದುರಿಗೆ ಇರುವ ಸಾಕ್ಷಿ. ಅಂದ್ರೆ ಇತಿಹಾಸದುದ್ದಕ್ಕೂ ಮಾನವೀಯತೆಯು ದೇವರ ನಿಯಮಗಳನ್ನು ತಿರಸ್ಕರಿಸಿದಾಗ ಏನಾಗಿದೆ? ಯುದ್ಧಗಳು, ದ್ವೇಷ, ಶೋಷಣೆ, ನೋವು. ಹೌದು, ನಿಜ. ಇದೆಲ್ಲವೂ ಸೈತಾನನ ಆಳ್ವಿಕೆಯ ಮಾದರಿ ಹೇಗಿರುತ್ತದೆ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ನನ್ನ ಇಚ್ಛೆಯೇ ಪ್ರಮಾಣ ಎಂಬ ತತ್ವವನ್ನು ಅನುಸರಿಸಿದರೆ ಜಗತ್ತು ಸ್ವರ್ಗವಾಗುವುದಿಲ್ಲ, ನರಕವಾಗುತ್ತದೆ ಎಂಬುದನ್ನು ಇತಿಹಾಸವೇ ತೋರಿಸಿಕೊಟ್ಟಿದೆ. ಹಾಗಾದ್ರೆ ಈ ಸಾಕ್ಷ್ಯಾಧಾರಗಳ ನಂತರ ಹೆಲ್ಲೇಲನ ಅಂತಿಮ ವಿಧಿಯ ಬಗ್ಗೆ ಮೂಲಗಳಲ್ಲಿ ಒಂದು ಕಾಲಾನುಕ್ರಮವಿದೆ. ಮೊದಲು ಏನಾಯಿತು? ಆ ಕಾನೂನು ಪ್ರಕ್ರಿಯೆ ಹೇಗೆ ಮುಂದುವರಿಯಿತು? ನಾವು ಓದಿದ ಈ ವ್ಯಾಖ್ಯಾನಗಳಲ್ಲಿ ವಿವರಿಸಿದಂತೆ ಮೊದಲಿಗೆ ಹೆಲ್ಲೇಲನನ್ನು ಹೇಡೀಸ್ಗೆ ಅಂದ್ರೆ ಪಾತಾಳಕ್ಕೆ ತಳ್ಳಲಾಯಿತು. ಇದು ಅವನ ಅಧಿಕಾರದ ಮೊದಲ ಪತನ. ಸರಿ. ನಂತರ ಸ್ವರ್ಗದಲ್ಲಿ ಒಂದು ದೊಡ್ಡ ಯುದ್ಧ ನಡೆಯಿತು. ಪ್ರಕಟಣೆ ಗ್ರಂಥದಲ್ಲಿ ಬರುವ ಕೆಂಪು ಘಟಸರ್ಪವೇ ಸೈತಾನನೆಂದು ಗುರುತಿಸಲಾಗಿದೆ. ಆತ ತನ್ನ ಬಾಲದಿಂದ 1/3 ದೇವದೂತರನ್ನು ಅಂದ್ರೆ ನಕ್ಷತ್ರಗಳನ್ನು ದಾರಿ ತಪ್ಪಿಸಿ ತನ್ನ ಕಡೆ ಸೆಳೆದುಕೊಂಡ. 1/3 ಅದು ದೊಡ್ಡ ಸಂಖ್ಯೆ. ಆ ಯುದ್ಧದ ನಂತರ ಏನಾಯಿತು? ಆ ಯುದ್ಧದಲ್ಲಿ ಅವನು ಸೋತು ಅವನನ್ನು ಸ್ವರ್ಗದಿಂದ ಸಂಪೂರ್ಣವಾಗಿ ಹೊರಹಾಕಿ ಭೂಮಿಗೆ ತಳ್ಳಲಾಯಿತು. ಭೂಮಿಯ ಮೇಲಿನ ಅವನ ಆಳ್ವಿಕೆಯ ಅಂತಿಮ ಘಟ್ಟದಲ್ಲಿ ಅವನನ್ನು 1000 ವರ್ಷಗಳ ಕಾಲ ತಳವಿಲ್ಲದ ತಗ್ಗಿನಲ್ಲಿ ಬಂಧಿಸಲಾಗುವುದು ಅಂತ ಮೂಲಗಳು ಹೇಳುತ್ತವೆ. ಮತ್ತು ಅಂತಿಮವಾಗಿ ಆ 1000 ವರ್ಷಗಳ ನಂತರ ಅವನನ್ನು ಮತ್ತು ಅವನನ್ನು ಹಿಂಬಾಲಿಸಿದವರನ್ನು ಅಗ್ನಿಕುಂಡಕ್ಕೆ ಹಾಕಲಾಗುವುದು. ಇದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಇದು ಕೇವಲ ಒಂದು ಶಿಕ್ಷೆಯಲ್ಲ, ಇದೊಂದು ಬ್ರಹ್ಮಾಂಡದ ನೈತಿಕ ಮತ್ತು ಕಾನೂನಾತ್ಮಕ ವಾದದ ಅಂತಿಮ ಮುಕ್ತಾಯ. ಹೆಲ್ಲೇಲನ ವಾದವು ಸಂಪೂರ್ಣವಾಗಿ ಸುಳ್ಳು ಮತ್ತು ವಿನಾಶಕಾರಿಯೆಂದು ಇಡೀ ವಿಶ್ವದ ಮುಂದೆ ಸಾಬೀತಾದ ನಂತರವೇ ಈ ಅಂತಿಮ ತೀರ್ಪು ಬರುತ್ತದೆ. ಇಂದಿನ ನಮ್ಮ ಚರ್ಚೆಯ ಪ್ರಮುಖ ಅಂಶಗಳನ್ನು ಒಮ್ಮೆ ಒಟ್ಟಿಗೆ ನೋಡೋಣ. ಹೆಲ್ಲೇಲ್ ಅತ್ಯುನ್ನತ ಸ್ಥಾನದಲ್ಲಿದ್ದ, ಜ್ಞಾನ, ಸೌಂದರ್ಯ, ಅಧಿಕಾರ ಎಲ್ಲವನ್ನೂ ಹೊಂದಿದ್ದ ಜೀವಿ. ಹೌದು. ಅವನ ಪತನ ಕೇವಲ ಅಧಿಕಾರದ ದಾಹವಾಗಿರಲಿಲ್ಲ, ಬದಲಾಗಿ ಸೃಷ್ಟಿಯ ಅಡಿಪಾಯವಾಗಿರುವ ಪ್ರೀತಿಯ ತತ್ವದ ಮೇಲಿನ ಒಂದು ತಾತ್ವಿಕ ದಾಳಿಯಾಗಿತ್ತು. ಅವನ ವಾದವು ದೇವರ ಸ್ವರೂಪದ ಮೇಲಿನ ಒಂದು ಮೂಲಭೂತ ಕಾನೂನಾತ್ಮಕ ಆಕ್ರಮಣವಾಗಿತ್ತು. ಹೌದು. ಮತ್ತು ಇದಕ್ಕೆ ದೇವರ ಪ್ರತಿಕ್ರಿಯೆ ತಕ್ಷಣದ ನಾಶವಾಗಿರಲಿಲ್ಲ, ಬದಲಾಗಿ ಸತ್ಯವನ್ನು ನಿರೂಪಿಸುವ ಒಂದು ದೀರ್ಘ ನ್ಯಾಯಯುತ ಪ್ರಕ್ರಿಯೆಯಾಗಿತ್ತು. ಇದು ದೇವರು ಸೃಷ್ಟಿಗೆ ನೀಡಿರುವ ಇಚ್ಛಾಸ್ವಾತಂತ್ರ್ಯವನ್ನು ಎಷ್ಟು ಗೌರವಿಸುತ್ತಾರೆ ಎಂಬುದನ್ನು ತೋರಿಸುತ್ತದೆ ಅಲ್ವಾ? ಖಂಡಿತ. ಬಲದಿಂದ ಮನವೊಲಿಸುವುದಲ್ಲ, ಬದಲಾಗಿ ಸತ್ಯವನ್ನು ಪ್ರದರ್ಶಿಸಿ ಸೃಷ್ಟಿಗಳು ತಾವಾಗಿಯೇ ಆಯ್ಕೆ ಮಾಡುವಂತೆ ಮಾಡುವುದು ದೇವರ ಯೋಜನೆಯಾಗಿತ್ತು. ಈ ಇಡೀ ಪ್ರಕರಣವು ಇಡೀ ವಿಶ್ವಕ್ಕೆ ಒಂದು ಪಾಠವಾಯಿತು. ಕೇಳುಗರಿಗೆ ಒಂದು ಅಂತಿಮ ಚಿಂತನೆ. ಈ ಮೂಲಗಳು ಹೇಳುವಂತೆ ಹೆಲ್ಲೇಲನ ಬಂಡಾಯವು ಸಾಧ್ಯವಾಗಿದ್ದೇ ದೇವರು ಶಕ್ತಿಯಿಂದಲ್ಲ ಪ್ರೀತಿಯಿಂದ ಆಡುತ್ತಾರೆ ಎಂಬ ಸತ್ಯವನ್ನು ಅವನು ಅರಿತು ಅದನ್ನೇ ದುರುಪಯೋಗಪಡಿಸಿಕೊಂಡಿದ್ದರಿಂದ. ಹಾಗಾದ್ರೆ ಇದರ ಬಗ್ಗೆ ಯೋಚಿಸಿ.
ಒಂದು ಸದ್ಗುಣವನ್ನು ನೇರವಾಗಿ ತಿರಸ್ಕರಿಸುವುದಕ್ಕಿಂತ ಅದೇ ಸದ್ಗುಣವನ್ನು ತನ್ನ ಸ್ವಾರ್ಥಕ್ಕಾಗಿ ತಿರುಚಿ ಅದನ್ನೇ ಒಂದು ಅಸ್ತ್ರವಾಗಿ ದುರುಪಯೋಗಪಡಿಸಿಕೊಳ್ಳುವುದೇ ಅತಿದೊಡ್ಡ ಕೆಡುಕು ಎನಿಸುವುದಿಲ್ಲ.